ಉತ್ತರ ಥೈಲ್ಯಾಂಡ್ನ ಅತಿ ದೊಡ್ಡ ನಗರವಾಗಿದೆ ಚಿಯಾಂಗ್ ಮೈ. ಇದು ಬ್ಯಾಂಕಾಕ್ನಿಂದ 700 ಕಿಲೋಮೀಟರ್ ದೂರದಲ್ಲಿ ಪಿಂಕ್ ನದಿಯ ತೀರದಲ್ಲಿ ನಾವು ಕಾಣಬಹುದು ಚಿಯಾಂಗ್ ಮೈ ಸ್ಥಳವನ್ನು. ಈ ದೇಶದ ಅತಿ ಎತ್ತರದ ಪರ್ವತ ಶ್ರೇಣಿಗಳ ಮಧ್ಯದಲ್ಲಿದೆ ಚಿಯಾಂಗ್ ಮೈ, ಅಂದರೆ ಹೊಸ ನಗರ ಎಂದು ಅರ್ಥ. ವ್ಯವಸಾಯಕ್ಕೆ ಸೂಕ್ತವಾದ ಮಧ್ಯಮ ಹವಾಮಾನದಿಂದಾಗಿ ಇದು ಉತ್ತಮ ವಾಣಿಜ್ಯ ಕೇಂದ್ರವಾಗಿದೆ ಮತ್ತು ಪ್ರವಾಸಿ ತಾಣವಾಗಿದೆ. ಇದಲ್ಲದೆ ನೀವಿಲ್ಲಿ ನೋಡಲು ಹಲವಾರು ದೃಶ್ಯಗಳಿವೆ. ಇಲ್ಲಿರುವ ಅನೇಕ ಪ್ರವಾಸಿ ತಾಣಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಬನ್ನಿ. ನಾವೀಗ ಹೋಗುತ್ತಿರುವುದು ವ್ಯಾಟ್ ಚೇಡಿ ಲುವಾಂಗ್ ಎನ್ನುವ ಜಾಗಕ್ಕೆ. ವ್ಯಾಟ್ ಚೇಡಿ ಲುವಾಂಗ್ ವಾನ್ ಟು ದ ಮಾಥು ವಾಟ್ ಸುಕೇಮ್ ಎಂಬ ಹೆಸರಿನಲ್ಲಿ ಕರೆಯಲಾಗಿದೆ. ಪ್ರಸ್ತುತ ದೇವಾಲಯದ ಮೈದಾನವು 3 ದೇವಾಲಯಗಳನ್ನು ಒಳಗೊಂಡಿದೆ. 14ನೇ ಶತಮಾನದಲ್ಲಿ ರಾಜ ಸನ್ ಮೊಂಗ್ ಮಾ ಅವರು ತನ್ನ ತಂದೆಯ ಬೂದಿಯನ್ನು ಅಲ್ಲಿಯೇ ಸಮಾಧಿ ಮಾಡಲು ಯೋಚನೆ ಮಾಡಿ ದೇವಾಲಯದ ನಿರ್ಮಾಣವನ್ನು ಶುರು ಮಾಡಿದ್ದು. ಆ ಸಮಯದಲ್ಲಿ ಇದು 82 ಮೀಟರ್ ಎತ್ತರ ಮತ್ತು 54 ಮೀಟರ್ ಅಗಲವಾಗಿತ್ತು. 1545ರ ಭೂಕಂಪದ ನಂತರ ರಚನೆಯ ಮೇಲ್ಭಾಗವು 30 ಮೀಟರ್ ಕುಸಿದಿತ್ತು ಮತ್ತು 1990ರ ದಶಕದ ಆರಂಭದಲ್ಲಿ ಯುನೆಸ್ಕೋ ಮತ್ತು ಜಪಾನೀಸ್ ಗೌರ್ಮೆಂಟ್ ಸೇರಿಕೊಂಡು ಹಣಕಾಸು ಒದಗಿಸಿ ಪುನಃ ಇದನ್ನು ನಿರ್ಮಾಣ ಮಾಡಿದರು. ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಇಲ್ಲಿ ಭವ್ಯವಾದ ಶೈಲಿಯ ಒಂದು ಉತ್ಸವ ನಡೆಯುತ್ತದೆ. ಇದು ಆರಂಭದಿಂದ 8 ದಿನಗಳವರೆಗೆ ಇರುತ್ತದೆ. ದೇವಾಲಯದ ಪ್ರವೇಶದ್ವಾರದ ಬಳಿ ವಿಹಾನನ್ನು 14ನೇ ಶತಮಾನದ ಕೊನೆಯಲ್ಲಿ ಸ್ಥಾಪನೆ ಮಾಡಲಾದ ಬುದ್ಧನ ಪ್ರತಿಮೆಯನ್ನು ನಾವಿಲ್ಲಿ ಕಾಣಬಹುದು. ಸಮೀಪದಲ್ಲಿ ನಿಂತಿರುವ ಹೆಚ್ಚಿನ ಸಂಖ್ಯೆಯ ವಿದ್ವಾಂಸರು ಬೌದ್ಧ ಧರ್ಮದ ಬಗ್ಗೆ ಪ್ರವಾಸಿಗರ ಅನುಮಾನಗಳಿಗೆ ಉತ್ತರಿಸಲು ಸಿದ್ಧರಾಗಿದ್ದಾರೆ. ಸುಂದರವಾದ ಭೇಟಿಯ ನಂತರ ದೇವಾಲಯದ ಪಟ್ಟಣವಾದ ವ್ಯಾಟ್ ಪ್ಯಾಂಟಾವೋಗೆ ನಾವೀಗ ಮುಂದುವರಿಯೋಣ. ದೇವಾಲಯಗಳಿಂದ ತುಂಬಿರುವ ನಗರವಾದ ಚಿಯನ್ ಮೈ ಹಳೆಯ ಪಟ್ಟಣಗಳನ್ನು ನಾವು ಹೃದಯ ಭಾಗದಲ್ಲಿ ಕಾಣಬಹುದು. ಸುಂದರವಾಗಿ ಕೆತ್ತಲ್ಪಟ್ಟಿರುವ ಮುಖ್ಯ ಕಟ್ಟಡವು 1880ರ ದಶಕದ ಮಧ್ಯಭಾಗದಲ್ಲಿ ಪೂರ್ಣಗೊಂಡಿತು. ಇದು ರಾಜನ ರಾಜಮನೆತನದ ಭಾಗವಾಗಿದ್ದು ಭವ್ಯವಾದ ದೇವಾಲಯವಾಗಿದೆ. ಇದು ವರ್ಷವಿಡೀ ವಿವಿಧ ಧಾರ್ಮಿಕ ಸಮಾರಂಭಗಳು ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗುವ ಒಂದು ಸುಂದರವಾದ ಸ್ಥಳವಾಗಿದೆ. ಹಿಂದೆ ಕಂಡುಬರುವ ಕಟ್ಟಡಗಳು ಬಹಳ ಸುಂದರವಾಗಿ ಆಧುನಿಕವಾಗಿವೆ. ಆದರೆ ದಾಖಲೆಗಳು 14ನೇ ಶತಮಾನದಲ್ಲಿ ಇಲ್ಲಿ ಮೊದಲ ಬಾರಿಗೆ ದೇವಾಲಯವನ್ನು ಸ್ಥಾಪಿಸಲಾಯಿತು ಮತ್ತು ಈ ಸಮಯದಲ್ಲಿ ಇದು ಹತ್ತಿರದ ದೇವಾಲಯಗಳ ಸನ್ಯಾಸಿಗಳ ನಿವಾಸವಾಗಿತ್ತು ಎಂದು ತೋರಿಸುತ್ತದೆ. ಈ ಸೈಟ್ ಅನೇಕ ಪುನರ್ನಿರ್ಮಾಣಗಳು ಮತ್ತು ನವೀಕರಣಗಳಿಗೆ ಒಳಗಾಯಿತು. ಗೋಲ್ಡನ್ ವಿನ್ಯಾಸವು ಗಾಜಿನಿಂದ ಮುಚ್ಚಲ್ಪಟ್ಟಿದೆ. ನವಿಲು, ನಾಯಿ, ಹಾವುಗಳನ್ನು ಇಲ್ಲಿ ನಾವು ನೋಡಬಹುದು. ಇಲ್ಲಿನ ನೋಟಗಳು ಎಂದಿಗೂ ನೀರಸವಲ್ಲ. ಈ ಸ್ಥಳದ ಪುರಾತನ ಸೌಂದರ್ಯವು ನಿಮ್ಮನ್ನು ಮತ್ತೆ ಮತ್ತೆ ನೋಡುವಂತೆ ಮಾಡುತ್ತದೆ. ನಂತರ ನಾವು ಹೋಗುವುದು ವ್ಯಾಟ್ ಪ್ರಾ ದಟ್ ಡಾಯ್ ಸುತೇಪ್ ಎನ್ನುವ ದೇವಾಲಯಕ್ಕೆ. ಈ ದೇವಾಲಯವನ್ನು ಡಾಯ್ ಸುತೇಪ್ ಎಂದು ಕರೆಯಲಾಗಿದ್ದರೂ ಇದು ವಾಸ್ತವವಾಗಿ ಈ ದೇವಾಲಯವಿರುವ ಪರ್ವತದ ಹೆಸರು. ತಾಯ್ ಜನರಿಗೆ ಇದೊಂದು ಪುಣ್ಯ ಸ್ಥಳವಾಗಿದೆ. ಈ ದೇವಸ್ಥಾನವು ಚಿಯಾಂಗ್ ನಗರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. 1073 ಮೀಟರ್ ಎತ್ತರದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರವಾಸಿಗರು ದೇವರ ಕಾರ್ ಪಾರ್ಕ್ನಿಂದ
39 ಮೆಟ್ಟಿಲುಗಳನ್ನು ಹತ್ತಬಹುದು. ದೇವಾಲಯದ ಬದಿಯಿಂದ ಚಿಕುಮಿ ನಗರದ ಆಕರ್ಷಕ ನೋಟಗಳನ್ನು ಆನಂದಿಸಬಹುದು. ದೇವಾಲಯದ ಆವರಣದಲ್ಲಿ ಪ್ರವೇಶಿಸಿದ ನಂತರ ಸಂದರ್ಶಕರು ಸೂಕ್ತವಾದ ಬಟ್ಟೆಯನ್ನು ಧರಿಸಬೇಕು ಮತ್ತು ಪಾದರಕ್ಷೆಗಳನ್ನು ತೆಗೆದುಹಾಕಬೇಕು. ಚಿನ್ನಲೇಪಿತ ಚೇಡಿ ದೇವಾಲಯದ ಅಂಗಳ ಅತ್ಯಂತ ಪವಿತ್ರ ಭಾಗವಾಗಿದೆ. ನಾವು ಈ ಸಂಕೀರ್ಣದಲ್ಲಿ ಅನೇಕ ಪ್ರತಿಮೆಗಳು, ಗಂಟೆಗಳು ಮತ್ತು ವಸ್ತು ಸಂಗ್ರಹಾಲಯಗಳನ್ನು ಕಾಣಬಹುದು. ನೀವಿಲ್ಲಿ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮದಿಂದ ಕೂಡಿದ ಶಿಲ್ಪಕಲೆಯ ಶೈಲಿಯನ್ನು ಕಾಣಬಹುದು. ಇಲ್ಲಿ ಬುದ್ಧ ಮತ್ತು ಹಿಂದೂ ದೇವರಾದ ಗಣೇಶನ ಪ್ರತಿಮೆಗಳೂ ಇವೆ. ನಾವು ಸೌಂದರ್ಯದ ದೃಶ್ಯಗಳನ್ನು ಡಾಯ್ ಸುತೆಪ್ ಎಂಬಲ್ಲಿ ಕಾಣಬಹುದು. ಮುಂದಕ್ಕೆ ನಾವು ಹೋಗುತ್ತಾ ಇರುವುದು ವ್ಯಾಟ್ ಪಹಲಾತ್ ಎಂಬ ದೇವಾಲಯಕ್ಕೆ. ಹಳೆಯ ಕಾಲದ ರಚನೆಗಳು, ಸಂಕೀರ್ಣವಾದ ಕೆತ್ತನೆಯ ಮೆಟ್ಟಿಲುಗಳು ಮತ್ತು ಪ್ರಶಾಂತವಾದ ಸುಂದರವಾದ ದೇವಾಲಯಗಳನ್ನು ನಾವಿಲ್ಲಿ ಕಾಣಬಹುದು. ಮತ್ತು ಶೀಟ್ ರೋಪ್ ಜಲಪಾತದ ಮೇಲಿನ ಕಾಲುದಾರಿಯ ಪ್ರದೇಶದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. 2018ರ ಮೊದಲು ಜನರು ವಿರಳವಾಗಿ ಇಲ್ಲಿಗೆ ಭೇಟಿ ನೀಡುತ್ತಿದ್ದರು. ಆದರೆ ಈ ಪ್ರದೇಶದ ಸೌಂದರ್ಯವು ಹೆಚ್ಚು ಜನಪ್ರಿಯವಾಗುತ್ತಿದ್ದಂತೆ ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಲು ಆರಂಭಿಸಿದ್ದಾರೆ. ಇಂದು ಇದು ಜಗತ್ತಿಗೆ ತಿಳಿಯುತ್ತಿರುವ ಕೇಂದ್ರವೆಂದು ಕರೆಯಲ್ಪಟ್ಟಿದೆ. ನಗರದಿಂದ ದೇವಾಲಯಕ್ಕೆ ಹೋಗುವ ಅರಣ್ಯ ದಾರಿಯಲ್ಲಿ ಅದ್ಭುತವಾದ ಒಂದು ರಹಸ್ಯವಿದೆ. ಇದು ಈ ಪ್ರದೇಶದ ಅನೇಕ ಸನ್ಯಾಸಿಗಳ ನಿವಾಸ ಮತ್ತು ಧ್ಯಾನ ಕೇಂದ್ರವಾಗಿದೆ. ಶಿಲ್ಪಕಲೆಯ ಅಲೌಕಿಕ ಸೊಬಗು ಇಲ್ಲಿ ಎಲ್ಲೆಲ್ಲೂ ಇದೆ. ಇಲ್ಲಿಗೆ ಬಂದವರ ಕಣ್ಣು ಮತ್ತು ಮನಸ್ಸು ತುಂಬುವುದು ಖಚಿತ. ಚಿಯಾಮ್ ನಗರದ ನಂತರ ನಾವು ಮತ್ತೊಂದು ವಿಭಿನ್ನ ಹಳ್ಳಿಗೆ ಬಂದೆವು, ಲಾಂಗ್ ನೆಕ್ ಕರೇನ್ ವಿಲೇಜ್. ಕತ್ತಿನ ಸಂಪೂರ್ಣ ಉದ್ದಕ್ಕೂ ವಿಸ್ತರಿಸುವ ಬಿಗಿಯಾದ ಬಳೆಗಳನ್ನು ಧರಿಸಿರುವ ಮಹಿಳೆಯರನ್ನು ನಾವಿಲ್ಲಿ ನೋಡಬಹುದು. ಇದು ಹಿಂದಿನ ಕಾಲದಲ್ಲಿ ಹುಲಿಯ ದಾಳಿಯಿಂದ ರಕ್ಷಣೆಯಾಗಿತ್ತು ಎಂದು ತಿಳಿದುಬರುತ್ತದೆ. ಆದರೆ ಇಂದು ಸೌಂದರ್ಯದ ಪ್ರತೀಕವಾಗಿ ನಾವಿಲ್ಲಿ ಇದನ್ನು ಕಾಣಬಹುದು. ಇಂದು ಇಲ್ಲಿನ ಸಾಧಾರಣವಾದ ಮನುಷ್ಯರು ನಿರ್ಲಕ್ಷ್ಯ ಸೂಚನೆಗೆ ಬಲಿಯಾಗುತ್ತಿದ್ದಾರೆ. ಕತ್ತಿಗೆ ಬಳೆಯನ್ನು ಧರಿಸಿರುವ ಮಹಿಳೆಯರ ಚಿತ್ರಗಳನ್ನು ತೆಗೆಯುವ ಏಕೈಕ ಉದ್ದೇಶದಿಂದ ಜನರು ಇಲ್ಲಿಗೆ ಬರುತ್ತಾರೆ. ಗೋತ್ರವರ್ಗದ ಅಧಿಕಾರಿಗಳು ರಕ್ಷಣೆಯ ಹೆಸರಿನಲ್ಲಿ ಇಲ್ಲಿನ ಜನರನ್ನು ಬದಲಾಗದ ಜೀವನ ಪರಿಸ್ಥಿತಿಗಳಲ್ಲಿ ಬದುಕುವಂತೆ ಒತ್ತಾಯಿಸುವ ಮೂಲಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೂ ಅವರಲ್ಲಿ ಒಳ್ಳೆಯತನ ತುಂಬಿದೆ. ಇಲ್ಲಿ ನಾವು ನಿಸರ್ಗದ ಇನ್ನೊಂದು ಸೊಬಗನ್ನು ಕೂಡ ಕಾಣಬಹುದು. ಕುತ್ತಿಗೆ ಉದ್ದಕ್ಕೂ ಇರುವ ಕಂಠಾಭರಣಗಳು ಪ್ರಪಂಚದ ಮುಂದೆ ಅವುಗಳನ್ನು ಹೇಗೆ ವಿಭಿನ್ನಗೊಳಿಸಲಾಗುತ್ತದೆ ಎಂಬುದು ಸಹ ವಿಭಿನ್ನವಾಗಿದೆ. ಲಾಂಗ್ ನೆಕ್ ವಿಲೇಜ್ ಸಂಪೂರ್ಣವಾಗಿ ಒಂದು ವಿಭಿನ್ನವಾದ ಪ್ರದೇಶ. ಖಂಡಿತವಾಗಿಯೂ ಪ್ರವಾಸಿಗರು ನೋಡಲೇಬೇಕಾದ ಮತ್ತೊಂದು ಜಾಗ ಟೈಗರ್ ಕಿಂಗ್ಡಮ್. ನಗರದ ಹೊರಗೆ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಟೈಗರ್ ಕಿಂಗ್ಡಮ್ ಅನ್ನು ನಾವು ಕಾಣಬಹುದು. ಈ ಪ್ರದೇಶದಲ್ಲಿ ಅನೇಕ ಕಡೆಗಳಲ್ಲಿ ನಾವು ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳನ್ನು ಕಾಣಬಹುದು. ನೀವು ಅನೇಕ ಫೋಟೋ ಸ್ಟುಡಿಯೋಗಳನ್ನು ಸಹ ಕಾಣಬಹುದು. ನಾವು ಇಲ್ಲಿ ನೋಡುತ್ತಿರುವುದು ಹುಲಿ ಸಂರಕ್ಷಣೆಯ ಒಂದು ದೊಡ್ಡ ಉದಾಹರಣೆಯನ್ನು. ಹುಲಿಗಳ ಕಲ್ಯಾಣಕ್ಕೆ ಇಲ್ಲಿ ಅನುಕರಣೆಯ ಅಗತ್ಯ ನೀಡಲಾಗುತ್ತದೆ. ಪ್ರತಿದಿನ ಅನೇಕ ಪ್ರವಾಸಿಗರು ಹುಲಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡುತ್ತಾರೆ. ಹೌದು, ಇಂತಹ ಹಲವಾರು ಸುಂದರ ದೃಶ್ಯಗಳ ಮೂಲಕ ಪ್ರವಾಸಿಗರ ಮನಸ್ಸನ್ನು ಸೂರೆಗೊಳ್ಳುತ್ತದೆ ಚಿನ್ಮಯ್. ಅಳಿಸಲಾಗದ ನೈಸರ್ಗಿಕ ಸೌಂದರ್ಯವನ್ನು ಮರೆಯಲು ಯಾರಿಂದಲೂ ನಿಜವಾಗಲೂ ಸಾಧ್ಯವಾಗುವುದಿಲ್ಲ.